ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. IAS ಅಧಿಕಾರಿ ಜ್ಞಾನೇಂದ್ರಗೆ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಈಗ ನಾಪತ್ತೆಯಾಗಿದ್ದಾರೆ ಜ್ಞಾನೇಂದ್ರ. ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಸುಳಿವೇ ಇಲ್ಲ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಸಿಗ್ತಾ ಇದೆ. IAS ಅಧಿಕಾರಿ ಜ್ಞಾನೇಂದ್ರ ಮನೆಯಲ್ಲಿ ಇಡಿ ಅಧಿಕಾರಿಗಳ ಶೋಧ ಕಾರ್ಯ ಅಂತ್ಯ ಆಗಿದೆಯಂತೆ. ಅನಾರೋಗ್ಯದ ನೆಪ ಒಡ್ಡಿದ್ದ ಜ್ಞಾನೇಂದ್ರ ಮನೆ ಮೇಲೆ ಇಡಿ ಅಧಿಕಾರಿಗಳ ರೇಡ್ ಆಗಿದೆ. ನಿನ್ನೆ ಇಡೀ ದಿನ ಇಡಿ ಅಧಿಕಾರಿಗಳು ಜ್ಞಾನೇಂದ್ರ ನಿವಾಸದಲ್ಲೇ ತಲಾಶ್ ಮಾಡಿದ್ದಾರೆ. ಮನೆ ಬಾಗಿಲು ಒಡೆದು ಒಳ ನುಗ್ಗಿದ್ರು ಇಡಿ ಅಧಿಕಾರಿಗಳು. ಸುಮಾರು 9 ತಿಂಗಳ ಕಾಲ ನಡೆದಿದ್ದ ಇಡಿ ಅಧಿಕಾರಿಗಳ ಪರಿಶೀಲನೆ 9 ಗಂಟೆಗಳ ಕಾಲ ಇಡಿ ಅಧಿಕಾರಿಗಳ ಪರಿಶೀಲನೆ ಆಗಿದೆ. ಮನೆಯಲ್ಲಿದ್ದ ಕೆಲವು ದಾಖಲೆಗಳನ್ನು ಆಲ್ರೆಡಿ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡೋದಕ್ಕೆ ಇಡಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಸದ್ಯ ಉತ್ತರ ಪ್ರದೇಶದ ಬರೇಲಿಯಲ್ಲಿದ್ದಾರಂತೆ ಅಧಿಕಾರಿ ಜ್ಞಾನೇಂದ್ರ. ಇಡಿ ಅಧಿಕಾರಿಗಳ ಅತಿ ದೊಡ್ಡ ಶಾಕ್ IAS ಅಧಿಕಾರಿ ಜ್ಞಾನೇಂದ್ರಗೆ. 9 ಗಂಟೆಗಳ ಸತತ ಕಾರ್ಯಾಚರಣೆ ಜ್ಞಾನೇಂದ್ರ ಅವರ ನಿವಾಸದಲ್ಲಿ. ಡೋರ್ ಓಪನ್ ಆಗಲಿಲ್ಲ, ಬಟ್ ಡೋರ್ ಒಡೆದು ಒಳಗಡೆ ಹೋಗಿದ್ದಾರೆ ಇಡಿ ಅಧಿಕಾರಿಗಳು. ಆದರೆ ಎಷ್ಟರ ಮಟ್ಟಿಗೆ ಅಕ್ರಮ ತುಂಬಿ ತುಳುಕ್ತಾ ಇತ್ತು ಜ್ಞಾನೇಂದ್ರ ಅವರ ನಿವಾಸದಲ್ಲಿ ಮತ್ತು ಆತನ ಖಜಾನೆಯಲ್ಲಿ ಅನ್ನೋದೇ ಪ್ರಶ್ನೆ. ಎನಿವೇ ಇಡಿ ಅಧಿಕಾರಿಗಳಿಗೆ ಬಹುತೇಕ ಪ್ರಕರಣಗಳಲ್ಲಿ ಇಡಿ ಅಧಿಕಾರಿಗಳು ಎಂಟ್ರಿ ಆಗೋದು ಮನಿ ಲಾಂಡ್ರಿಂಗ್, ಹವಾಲಾ ದಂಧೆ ಆದಾಗ. ಹಂಗಾಗಿ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ದಾಳಿ ಆಗಿದೆ. ನಿನ್ನೆಯಿಂದಲೂ ಕೂಡ 9 ಗಂಟೆ ಸತತವಾಗಿ ದಾಖಲೆಗಳ ಪರಿಶೀಲನೆಯನ್ನ ಇಡಿ ಅಧಿಕಾರಿಗಳು ಮಾಡಿದ್ದಾರೆ. ಬಟ್ ಈಗ ಜ್ಞಾನೇಂದ್ರ ಬೆಂಗಳೂರಿನಲ್ಲಂತೂ ಇಲ್ಲ. ಹಾಗಾಗಿ ಆತ ಎಲ್ಲಿದ್ದಾನೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಪ್ರದೇಶದ ಬರೇಲಿಯಲ್ಲಿ ಸದ್ಯಕ್ಕೆ ಅಧಿಕಾರಿ ಜ್ಞಾನೇಂದ್ರ ಉಳಿದುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಇಡಿ ಅಧಿಕಾರಿಗಳು ಮಾಹಿತಿ ಕಲೆ ಹಾಕಿದ್ದಾರೆ.